ತುಂಬಾ ವರ್ಷಗಳ ಹಿಂದೆ ತಲೆ ಇಡುಕನಾಗಿದ್ದ ಪಿಂಪ್ ಅಬ್ದುಲ್ ಹಕ್ ಇವತ್ತು ಗೋ ಹಂತಕನಾಗಿದ್ದಾನೆ. ಪಿಂಪ್ ಅಬ್ದುಲ್ಲಾ ಕೊಡುವ ನೋಟಿನ ಕಂತೆಗಳಿಗೆ ನಾಚಿಕೆ ಇಲ್ಲದೆ ಕೈಚಾಚುವ ಇನ್ಸ್ಪೆಕ್ಟರ್ ರಘುಪತಿ. ರಕ್ಷಣೆ ಮಾಡಬೇಕಾದ ಪೊಲೀಸರೇ, ನೀವು ಧರಿಸಿರುವ ಆ ಪವಿತ್ರ ಖಾಕಿ ಯೂನಿಫಾರ್ಮ್ಗೆ ಗೌರವ ಕೊಡೋದನ್ನ ಮರ್ತು ಬಿಟ್ರಾ? ಲಂಚದ ನೋಟುಗಳ ಕಂತೆ ಕಣ್ಣಿಗೆ ಬಿದ್ದ ತಕ್ಷಣ ಕರ್ತವ್ಯ ಪ್ರಜ್ಞೆ ಅನ್ನೋದು ನಿಮ್ಮ ರಕ್ತದಲ್ಲೇ ಇಲ್ದಂತೆ ಕರಗಿ ಹೋಯ್ತಾ? ಹೌದು ವೀಕ್ಷಕರೇ, ಇವತ್ತು ನಾವು ಕೇಳ್ತಿರೋ ಪ್ರಶ್ನೆ ಇಡೀ ರಾಜ್ಯದ ಕಣ್ಣು ಕೆಂಪಾನಿಸಿದೆ. ಮೇ 16, 2026ರಂದು ಚನ್ನರಾಯಪಟ್ಟಣ ಟೌನ್ನಲ್ಲಿ ನಡೆದ ಆ ಭೀಕರ ಕೃತ್ಯವನ್ನ ನೋಡಿದ್ರೆ ಯಾವನಾದ್ರೂ ಮನುಷ್ಯತ್ವ ಇರೋನು ಸುಮ್ಮನೆ ಇರಲು ಸಾಧ್ಯನಾ? ಪೊಲೀಸರು ಬರೋದಕ್ಕೆ ಕನಿಷ್ಠ 5 ನಿಮಿಷ ಮುಂಚೆನೆ ಕಟುಕ ಅಬ್ದುಲ್ ಹಕ್ ಹಾಗೂ ಅವನ ಸಹಚರರು 10ಕ್ಕೂ ಹೆಚ್ಚು ಗೋವುಗಳ ಕುತ್ತಿಗೆಗೆ ಚೂರಿ ಹಾಕಿ ರಕ್ತದ ಮಡುವಿನಲ್ಲಿ ಗೋವುಗಳನ್ನ ತೇಲಿಸಿ ಎಸ್ಕೇಪ್ ಆಗ್ತಾರೆ ಅಂದ್ರೆ ಇದು ಕಳ್ಳರ ಜಾಣತನನ ಅಥವಾ ಪೊಲೀಸರೇ ಕೊಟ್ಟ ಸೀಕ್ರೆಟ್ ಸಿಗ್ನಲ್? ಇವತ್ತು ಚನ್ನರಾಯಪಟ್ಟಣದ ಟೌನ್ ಪೊಲೀಸ್ ಖಾಕಿ ನಿಲುವಂಗಿಯ ಮರೆಯಲ್ಲಿ ಅಡಗಿರೋ ಆ ಇನ್ಸ್ಪೆಕ್ಟರ್ ಮುಖಕ್ಕೆ ಸಾರ್ವಜನಿಕರು ಶಾಪ ಹಾಕ್ತಿದ್ದಾರೆ. ಬೆಚ್ಚಿ ಬೀಳಬೇಡಿ. ಈ ಅಕ್ರಮ ಕಸಾಯಿಖಾನೆ ನಡೆಸ್ತಿದ್ದ ಆ ಅಬ್ದುಲ್ ಹಕ್ ಮತ್ತು ಹರ್ಷಿದ್ ಖಾನ್ ಅನ್ನೋ ದುಷ್ಕರ್ಮಿಗಳ ಹಿಸ್ಟ್ರಿ ಕೇಳಿದ್ರೆ ನಿಮ್ಮ ರಕ್ತ ಕುದಿಯುತ್ತೆ. ಈ ಅಬ್ದುಲ್ ಹಕ್ ಅನ್ನೋ ಗೋ ಹಂತಕನ ಮೇಲೆ ಈಗಾಗಲೇ ಗೋ ಹತ್ಯೆ ವಿಚಾರವಾಗಿ ಬರೋಬ್ಬರಿ 9ಕ್ಕೂ ಹೆಚ್ಚು FIR ದಾಖಲಾಗಿವೆ. ಇಷ್ಟೇ ಸಾಲದು ಅನ್ನೋ ಹಾಗೆ ಇದೇ ಚನ್ನರಾಯಪಟ್ಟಣದಿಂದ ಯಾಕೆ ಹಾಸನ ಜಿಲ್ಲೆಯಿಂದ ರಾಯಚೂರಿಗೆ ಗಡಿಪಾರ್ ಮಾಡಲಾಗಿದೆ? ಯೋಚನೆ ಮಾಡಿ, ಗಡಿಪಾರ್ ಮಾಡಿದ್ರು 9 ಬಾರಿ ಕೇಸ್ ಬಿದ್ರೂ ಆ ಕ್ರಿಮಿನಲ್ ಮತ್ತೆ ಅದೇ ಟೌನ್ನ ಹೃದಯ ಭಾಗದಲ್ಲಿ ನಿಂತು ಗೋಮಾತೆಯ ರಕ್ತಗ ಓಕುಳಿ ಆಡ್ತಾನೆ ಅಂದ್ರೆ ಈ ಇನ್ಸ್ಪೆಕ್ಟರ್ ರಘುಪತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ರಾ ಅಥವಾ ಕತ್ತಲ ಕೋಣಿಯಲ್ಲಿ ದಂಧೆಕೋರರು ಕೊಟ್ಟ ಉಡುಗೊರೆ ಎಣಿಸುವುದರಲ್ಲಿ ಬ್ಯುಸಿಯಾಗಿದ್ರಾ? ಒಬ್ಬ ಕುಖ್ಯಾತ ಗಡಿಪಾರು ಆರೋಪಿ ಊರೊಳಗೆ ಬಂದು ಕಸಾಯಿಖಾನೆ ನಡೆಸ್ತಿದ್ರು, ಇಲಾಖೆಗೆ ಗೊತ್ತಾಗಿಲ್ಲ ಅಂದ್ರೆ ಇದನ್ನ ಇನ್ಸ್ಪೆಕ್ಟರ್ ದಡ್ಡತನ ಅನ್ಬೇಕೋ ಅಥವಾ ಕ್ರಿಮಿನಲ್ಗಳ ಜೊತೆ ಕೈ ಜೋಡಿಸಿರೋ ಕಳ್ಳಾಟ ಅನ್ಬೇಕೋ? ಇಂತಹ ಅಧಿಕಾರಿಗಳು ಇಲಾಖೆಯಲ್ಲಿದ್ರೆ ಸಾರ್ವಜನಿಕರಿಗೆ ರಕ್ಷಣೆ ಸಿಗಲು ಹೇಗೆ ಸಾಧ್ಯ? ಇನ್ಸ್ಪೆಕ್ಟರ್ ರಘುಪತಿಯವರೇ, ಸಾರ್ವಜನಿಕರು ಇವತ್ತು ನಿಮ್ಮನ್ನ ನೇರವಾಗಿ ಕೇಳ್ತಿದ್ದಾರೆ. ನಿಮ್ಮ ಇಲಾಖೆಯ ಕರ್ತವ್ಯದ ಪರಮಾವಧಿ ಇದೇನಾ? ಪೊಲೀಸರು ದಾಳಿಗೆ ಹೋಗೋ ಮಾಹಿತಿ ಖರಾರುವಾಗಿ ಆ ಕಟುಕರಿಗೆ ಹೇಗೆ ತಲುಪಿತೋ? ಇಲಾಖೆಯ ಒಳಗೆ ಕೂತು ದಂಧೆಕೋರರಿಗೆ ಇನ್ಫಾರ್ಮರ್ ಕೆಲಸ ಮಾಡಿದ್ದು ಯಾರೋ? ಜನ ಹೇಳ್ತಿರೋದು ಒಂದೇ ಮಾತು, ಈ ಅಕ್ರಮ ಗೋಹತ್ಯೆ ದಂಧೆಯ ಹಿಂದೆ ಲಕ್ಷ ಹಣದ ಲಂಚದ ವಹಿವಾಟು ನಡೆದಿದೆ. ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಯಾವುದೇ ಸಾಕ್ಷ್ಯ ಸಿಗದಂತೆ ಜಾಣತನದಿಂದ ವ್ಯವಹಾರ ನಡೆಸಿರಬಹುದು. ಆದ್ರೆ ನೆನ್ಪಿಟ್ಕೊಳ್ಳಿ, ಸಾರ್ವಜನಿಕರ ಕಣ್ಣು ಸದಾ ಜಾಗೃತವಾಗಿರುತ್ತದೆ. ಹರಡಿರೋ ಗೋಮಾತೆಯ ರಕ್ತದ ಕಲೆ ಕೇವಲ ಆ ಕಸಾಯಿಖಾನೆಯ ನೆಲದ ಮೇಲಷ್ಟೇ ಅಲ್ಲ, ಈ ದಂಧೆಗೆ ಬೆಂಗಾವಲಾಗಿ ನಿಂತಿರೋ ನಿಮ್ಮ ಖಾಕಿ ಯೂನಿಫಾರ್ಮ್ ಮೇಲೂ ಬಿದ್ದಿದೆ. ಕಾಂಚನ ಅಮಲದಲ್ಲಿ ಕಾನೂನನ್ನೇ ಕಟುಕಲ ಪಾದದಡಿ ಅಡಬಿಟ್ಟಿರೋ ಇಂಥ ನಡೆಗೆ ಇಡೀ ಸಮಾಜ ಇವತ್ತು ಉಗುಳುತ್ತಾ ಇದೆ, ಚೀಥು ಅಂತ ನಿಂದಿಸ್ತಾ ಇದೆ. ಈಗ ಇಡೀ ಹಾಸನ ಜಿಲ್ಲೆಯ ಮತ್ತು ಕರ್ನಾಟಕದ ಜನರ ಚಿತ್ತ ಇರುವುದು ಹಾಸನ ಜಿಲ್ಲೆಯ ದಕ್ಷ ಪೊಲೀಸ್ ಅಧೀಕ್ಷಕರ ಶುಭಾನ್ವಿತಾ ಕಡೆ. ಮೇಡಮ್, ನಿಮ್ಮ ಇಲಾಖೆಯ ಒಳಗಿರೋ ಇಂತಹ ಅಧಿಕಾರಿಗಳಿಂದ ಇಡೀ ಪೊಲೀಸ್ ವ್ಯವಸ್ಥೆಯ ಹೆಸರೇ ಹರಾಜಾಗ್ತಾ ಇದೆ. ಕ್ರಿಮಿನಲ್ಗಳ ಜೊತೆ ಶಾಮೀಲಾಗಿ ಗಡಿಪಾರಾದವನಿಗೆ ಪಟ್ಟಣದಲ್ಲೇ ಅಕ್ರಮ ದಂಧೆ ನಡೆಸಲು ರಹದಾರಿ ಮಾಡಿಕೊಟ್ಟಿರಬಹುದು. ಒಮ್ಮೆ ಇದರ ಕಡೆ ಗಮನ ಹರಿಸಿ. ಯಾವ ಅಧಿಕಾರಿಗಳು ಪೊಲೀಸರು ಗೋ ಹಂತಕರಿಂದ ಹಣ ಪಡೆದು ಗೋ ಹತ್ಯೆಗೆ ಬೆಂಗಾವಲಾಗಿ ನಿಂತಿದ್ದಾರೋ ಅವರು ಯಾರೂ ಇತಿಹಾಸದಲ್ಲಿ ಉದ್ಧಾರವಾದ ಉದಾಹರಣೆಯೇ ಇಲ್ಲ. ಹೆತ್ತ ತಾಯಿಯ ಸಮಾನವಾದ ಗೋಮಾತೆ ಕಟುಕನ ಕತ್ತಿಗೆ ಕುತ್ತಿಗೆ ಕೊಡುವಾಗ ಕಣ್ಣೀರಿಡ್ತಾ ಹಾಕೋ ಶಾಪ ಇದೆಯಲ್ಲ, ಅದು ಎಂತಹ ಸಾಮ್ರಾಜ್ಯವನ್ನಾದರೂ ಸುಟ್ಟು ಬೂದಿ ಮಾಡುತ್ತದೆ. ಯಾರೋ ಕಟುಕರು ಕೊಡುವ ಅಕ್ರಮ ಪಾಪದ ಉಡುಗೊರೆಯ ಆಸೆಗೆ ಬಿದ್ದು ಇನ್ಸ್ಪೆಕ್ಟರ್ ರಘುಪತಿಯಂತಹ ಅಧಿಕಾರಿಗಳು ತಮ್ಮ ಇಡೀ ಇಲಾಖೆಯ ಗೌರವವನ್ನ ಹರಾಜು ಹಾಕ್ತಿದ್ದಾರೆ. ನೆನ್ಪಿಟ್ಕೊಳ್ಳಿ ರಘುಪತಿಯವರೇ, ಕಾನೂನಿನ ಕಣ್ಣಿನಿಂದ ನೀವು ತಪ್ಪಿಸಿಕೊಳ್ಳಬಹುದು, ಸಾಕ್ಷ್ಯಗಳಿಲ್ಲದಂತೆ ಜಾಣತನ ಪ್ರದರ್ಶಿಸಬಹುದು. ಆದರೆ ಆ ದೈವದ ನ್ಯಾಯಾಲಯದಿಂದ, ಗೋಮಾತೆಯ ಶಾಪದಿಂದ ತಪ್ಪಿಸಿಕೊಳ್ಳಲು ಈ ಬ್ರಹ್ಮಾಂಡದಲ್ಲೇ ಯಾರಿಂದಲೂ ಸಾಧ್ಯವಿಲ್ಲ. ಗೋವಿನ ರಕ್ತದ ಹಣದಿಂದ ಕಟ್ಟುವ ಬಂಗಲೆಗಳು ಸ್ಮಶಾನವಾಗಲು ತಡವಾಗೋದಿಲ್ಲ. ಇವತ್ತು ನಾವು ಕೇವಲ ಅಧಿಕಾರಿಗಳಷ್ಟೇ ಅಲ್ಲ, ಅವರ ಮನೆಯಲ್ಲಿರುವ ಕುಟುಂಬಸ್ಥರಿಗೂ ಒಂದು ಕಳಕಳಿಯ ಮತ್ತು ಕಠಿಣವಾದ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ನಿಮ್ಮ ಮನೆಯಲ್ಲಿ ಗಂಡ ಇರಬಹುದು, ಮಗ ಇರಬಹುದು ಅಥವಾ ತಂದೆ ಇರಬಹುದು. ಮತ್ತಿತ್ತರು ಪೊಲೀಸ್ ಇಲಾಖೆಯಲ್ಲಿದ್ರೆ ದಯವಿಟ್ಟು ಅವರಿಗೆ ಕೈ ಮುಗಿದು ತಿಳಿಸಿ, ಗೋಮಾತೆಯನ್ನ ಕಡಿಯುವ ಕಟುಕರಿಂದ ಲಂಚದ ರೂಪದಲ್ಲಿ 1 ರೂಪಾಯಿಯನ್ನು ಮನೆಗೆ ತರಬೇಡಿ ಎಂದು ಹೇಳಿ.
ನಿಮ್ಮ ಗಂಡ ಅಥವಾ ಮಗ ಮನೆಗೆ ತರ್ತಿರುವ ಆ ಹಣ ಕೇವಲ ಕಾಗದದ ನೋಟುಗಳಲ್ಲ, ಅದು ಗೋಮಾತೆಯ ರಕ್ತ. ಅಂಥ ಪಾಪದ ಹಣದಿಂದ ನಿಮ್ಮ ಕುಟುಂಬಕ್ಕೆ ಅನ್ನ ಹಾಕಬೇಡಿ. ಕಟುಕರ ಹಣದಿಂದ ಬದುಕುವ ಕುಟುಂಬಗಳು ಕಣ್ಣೆದುರಿಗೆ ಸರ್ವನಾಶವಾಗಿ ಹೋಗ್ತವೆ. ದೈವದ ಶಿಕ್ಷೆ ಬಂದಾಗ ಇಡೀ ವಂಶವೇ ಅನುಭವಿಸಬೇಕಾಗುತ್ತದೆ. ನಿಮ್ಮವರನ್ನು ತಡೆಯಿರಿ. ಆ ಅಕ್ರಮ ಗೋಹತ್ಯೆ ದಂಧೆಯ ಹಣದಿಂದ ನಿಮ್ಮ ಸಂಸಾರವನ್ನ ದೂರವಿಡಿ. ಇಲ್ಲದಿದ್ರೆ ಆ ಗೋಮಾತೆಯ ಕಣ್ಣೀರಿನ ಶಾಪ ನಿಮ್ಮ ಇಡೀ ಕುಟುಂಬವನ್ನೇ ಸುಟ್ಟು ಭಸ್ಮ ಮಾಡುತ್ತದೆ. ಎಚ್ಚರ.